ಗೌರಿ ಗಣೇಶ ಹಬ್ಬ ಈದ್ ಮಿಲಾದ್ ಮೆರವಣಿಗೆಗೆ ಈಗ ಬ್ರೇಕ್ ಹಾಕಲಾಗಿದೆ. ಅಂದರೆ ಡಿಜೆ ಹಚ್ಚಕ್ಕೆ ಬ್ರೇಕ್ ಹಾಕಲಾಗಿದೆ. ಪೊಲೀಸರ ಸುತ್ತೋಲೆಯನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಬೆಂಗಳೂರು ಪೊಲೀಸ್ ಸುತ್ತೋಲೆಯನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಮೆರವಣಿಗೆ ವೇಳೆ ಡಿಜೆ ಧ್ವನಿವರ್ಧಕ ಬಳಕೆ ನಿಷೇಧಿಸಿದ್ರು ಪೊಲೀಸರು. ಸಾರ್ವಜನಿಕ ಸಮಾರಂಭದಲ್ಲಿ ಡಿಜೆ ಧ್ವನಿವರ್ಧಕ ಬಳಕೆಯನ್ನು ನಿಷೇಧ ಮಾಡಿದರು. ಆಗಸ್ಟ್ 14ರಂದು ಬೆಂಗಳೂರು ಪಶ್ಚಿಮ ವಿಭಾಗದ ಜಂಟಿ ಆಯುಕ್ತರಿಂದ ಸುತ್ತೋಲೆ ಹೊರಡಿಸಿತ್ತು. ಸುತ್ತೋಲೆಯನ್ನು ಪ್ರಶ್ನಿಸಿ ಸಂಗೀತ ಸಾಂಸ್ಕೃತಿಕ ಕಲಾವಿದರ ಸಂಘಟನೆ ಅರ್ಜಿ ಹಾಕ್ತಾರೆ. ಪದಾಧಿಕಾರಿ ಶಂಕರ್ ಅರ್ಜಿಯನ್ನು ಹಾಕಿರ್ತಾರೆ. ಇನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೆ ನ್ಯಾಯಮೂರ್ತಿ CM ಜೋಶಿ ನೇತೃತ್ವದ ಪೀಠ ಈ ನಿರ್ಧಾರವನ್ನು ಮಾಡಿದೆ. ಪೊಲೀಸರ ಸುತ್ತೋಲೆಯಲ್ಲಿ ಯಾವ ಲೋಪಗಳಿಲ್ಲ ಅಂಥೇಳಿ ಪೀಠ ಎತ್ತಿ ಹಿಡಿದಿದೆ. ಅಂದರೆ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲ ಧರ್ಮಕ್ಕೂ ಇದು ಅನ್ವಯ. ಯಾರು ಕೂಡ ಡಿಜೆಯನ್ನು ಹಚ್ಚುವ ಹಾಗಿಲ್ಲ. ಪೊಲೀಸರು ಈಗ ಹೊರಡಿಸಿರುವಂಥ ಸುತ್ತೋಲೆಯನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂಥೇಳಿ ಕೋರ್ಟ್ ಆದೇಶವನ್ನು ನೀಡಿದೆ. ಅಥವಾ ಗಣೇಶನ ಹಬ್ಬಕ್ಕೆ ಅಷ್ಟೇನಾ, ಈದ್ ಮಿಲಾದ್ ಗುಣ ಎಲ್ರಿಗೂ ಕೂಡ ಇದು ಅನ್ವಯವಾಗುವಂಥ ತೀರ್ಪಾಗಿದೆ.